ರಾತ್ರಿ 11 ಗಂಟೆ, ಲೈಟ್ಸ್ ಆಫ್ ಆಗಿದೆ. ಮಲಗಬೇಕು ಅಂತ ಬೆಡ್ ಮೇಲೆ ಹೋಗ್ತೀರಾ. ಸರಿ 5 ನಿಮಿಷ ಇನ್ಸ್ಟಾಗ್ರಾಮ್ ರೀಲ್ಸ್ ಅಥವಾ ಯೂಟ್ಯೂಬ್ ಶಾರ್ಟ್ಸ್ ನೋಡಿ ಮಲಗ್ತೀನಿ ಅಂದ್ಕೊಂಡು ಫೋನ್ ಕೈಗೆ ತಗೊಳ್ತೀರಾ. ಆದರೆ ಆ 5 ನಿಮಿಷ 1 ಗಂಟೆ ಆಗುತ್ತೆ, 2 ಗಂಟೆ ಆಗುತ್ತೆ. ಟೈಮ್ 1-2 ಗಂಟೆ ದಾಟಿ ಹೋಗಿರುತ್ತೆ. ನಿಮಗೂ ಕೂಡ ಈ ಹ್ಯಾಬಿಟ್ ಇದೆನಾ? ಹಾಗಾದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕಂದರೆ ನೀವು ಪ್ರತಿದಿನ ರಾತ್ರಿ ಮಾಡೋ ಅಂಥ ಆ ಸಣ್ಣ ತಪ್ಪು ನಿಮ್ಮ ದೇಹ ಮತ್ತು ಮೆದುಳಿಗೆ ಎಷ್ಟು ಅಪಾಯಕಾರಿ ಗೊತ್ತಾ? ನೀವೇನಾದರೂ ರಾತ್ರಿ ಮಲಗೋ ಮುನ್ನ ಮೊಬೈಲ್ ಸ್ಕ್ರೋಲ್ ಮಾಡ್ತೀರಾ ಅಂದರೆ ಈ 4 ಅಪಾಯಕಾರಿ ಸಮಸ್ಯೆಗಳು ಖಂಡಿತ ಬರ್ಬೋದು. ನಂಬರ್ 1, ಮೆಲಾಟೋನಿನ್ ನಾಶ ಮತ್ತು ತೀವ್ರ ನಿದ್ರಾಹೀನತೆ. ನಮ್ಮ ಮೆದುಳು ರಾತ್ರಿಯಾದ ತಕ್ಷಣ ಮೆಲಾಟೋನಿನ್ ಅನ್ನೋ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಇದು ನಮಗೆ ಸರಿಯಾದ ಸಮಯಕ್ಕೆ ನಿದ್ದೆ ಬರೋಕ್ಕೆ ಸಹಾಯ ಮಾಡುತ್ತೆ. ಆದರೆ ಮೊಬೈಲ್ನಿಂದ ಬರೋ ಅಂಥ ಬ್ಲೂ ಲೈಟ್ನಿಂದ ಇನ್ನೂ ಹಗಲೇ ಇದೆ ಅಂತ ನಮ್ಮ ಮೆದುಳು ಭ್ರಮೆಗೆ ಒಳಗಾಗುತ್ತೆ. ಇದರಿಂದ ಮೆಲಾಟೋನಿನ್ ಉತ್ಪತ್ತಿ ನಿಂತು ಹೋಗಿ ನಿದ್ರಾಹೀನತೆ ಎದುರಾಗುತ್ತೆ. ನಂಬರ್ 2, ಕಣ್ಣಿನ ದೃಷ್ಟಿ ಮಂದಾಗುವುದು ಮತ್ತು ಡಿಜಿಟಲ್ ಐ ಸ್ಟ್ರೇನ್. ಕತ್ಲೆಯಲ್ಲಿ ಮೊಬೈಲ್ನ ನೋಡೋದ್ರಿಂದ ಕಣ್ಣಿನ ಪಾಪೆಯ ಮೇಲೆ ಅತಿಯಾದ ಒತ್ತಡ ಬೀಳುತ್ತೆ. ಇದರಿಂದ ಕಣ್ಣು ಒಣಗೋದು, ಕಣ್ಣು ಉರಿ, ತಲೆನೋವು ಮತ್ತು ಚಿಕ್ಕ ವಯಸ್ಸಿನಲ್ಲೇ ದೃಷ್ಟಿ ಮಂದವಾಗುವಂತಹ ಅಪಾಯವಿದೆ. ನಂಬರ್ 3, ಮಾನಸಿಕ ಒತ್ತಡ ಮತ್ತು ಆತಂಕ. ಪ್ರತಿಯೊಂದು ಹೊಸ ರೀಲ್ ಅಥವಾ ಶಾರ್ಟ್ ನೋಡಿದಾಗಲೂ ಕೂಡ ಮೆದುಳಿನಲ್ಲಿ ಡೋಪಾಮೈನ್ ರಿಲೀಸ್ ಆಗುತ್ತೆ. ಇದು ನಿರಂತರವಾಗಿ ಇನ್ನೂ ಹೆಚ್ಚು ನೋಡಬೇಕು ಅನ್ನೋ ಬಯಕೆಯನ್ನು ಹುಟ್ಟುಹಾಕುತ್ತೆ. ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಇತರರ ಲೈಫ್ ನೋಡಿ ನಿಮ್ಮ ಲೈಫ್ಗೆ ಹೋಲಿಸಿಕೊಳ್ಳೋದ್ರಿಂದ ರಾತ್ರಿ ವೇಳೆ ಆತಂಕ ಮತ್ತು ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ. ನಂಬರ್ 4, ರಾತ್ರಿ ನಿದ್ದೆ ಮಾಡಿ ಬೆಳಿಗ್ಗೆ ಏಳುವಾಗ ಆಯಾಸ ಮತ್ತು ಏಕಾಗ್ರತೆಯ ಕೊರತೆ ಕಾಣುತ್ತೆ. ಹೌದು, ರಾತ್ರಿ ಸರಿಯಾಗಿ ಗಾಢ ನಿದ್ರೆ ಸಿಗದಿದ್ದಾಗ ಬೆಳಿಗ್ಗೆ ಎದ್ದ ತಕ್ಷಣ ಆಯಾಸ, ಆಲಸ್ಯ ಮತ್ತು ತಲೆ ಫುಲ್ ಭಾರ ಅನಿಸುತ್ತೆ. ದಿನವಿಡೀ ಕೆಲಸ ಅಥವಾ ಓದಿನ ಮೇಲೆ ಏಕಾಗ್ರತೆ ಇಡಲು ಸಾಧ್ಯವಾಗೋದೇ ಇಲ್ಲ. ಹಾಗಿದ್ರೆ ಈ ಕೆಟ್ಟ ಅಭ್ಯಾಸದಿಂದ ಹೊರಬರೋದು ಹೇಗೆ? ನಿಮಗಾಗಿ ಇಲ್ಲಿದೆ 3 ಸರಳ ಟಿಪ್ಸ್. ಟಿಪ್ ನಂಬರ್ 1, ಮಲಗುವ 30ರಿಂದ 60 ನಿಮಿಷಗಳ ಮುಂಚೆನೇ ಮೊಬೈಲನ್ನು ನಿಮ್ಮಿಂದ ದೂರ ಇಡಿ. ಟಿಪ್ ನಂಬರ್ 2, ಫೋನನ್ನು ನಿಮ್ಮ ಬೆಡ್ ಪಕ್ಕದಲ್ಲಿ ಇಡಬೇಡಿ. ಚಾರ್ಜಿಂಗ್ ಪಾಯಿಂಟ್ ಕನಿಷ್ಠ ನಿಮ್ಮಿಂದ 5 ಅಡಿ ದೂರದಲ್ಲಿರಲಿ. ಟಿಪ್ ನಂಬರ್ 3, ರಾತ್ರಿ ಮಲಗೋ ಮುಂಚೆ ಫೋನ್ ನೋಡೋ ಬದಲು ಪುಸ್ತಕ ಓದೋದು, ಹಗುರವಾದ ಸಂಗೀತ ಕೇಳೋದು ಅಥವಾ ಧ್ಯಾನ ಮಾಡುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಡಿಯರ್ ಫ್ರೆಂಡ್ಸ್, ನಿಮ್ಮ ಆರೋಗ್ಯಕ್ಕಿಂತ ಈ ಸೋಷಿಯಲ್ ಮೀಡಿಯಾ ಸ್ಕ್ರೋಲಿಂಗ್ ಇಂಪಾರ್ಟೆಂಟ್ ಅಲ್ಲ. ಇವತ್ತಿನಿಂದಾನೇ ಈ ಬದಲಾವಣೆನ ಟ್ರೈ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಮುಂದಿನ ಅಪ್ಡೇಟ್ಸ್ಗಾಗಿ ಆರ್ವಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ.